ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸದ 2ನೇ ಅಧ್ಯಾಯವಾಗಿರುವಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಕುರಿತು ತಿಳ್ಕೊಳ್ಳೋಣ ಮಕ್ಕಳೇ. ಈ ಒಂದು ಪಾಠವನ್ನು ವಿವಿಧ PPTಗಳ ಮೂಲಕ ತಮಗೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಈ ಒಂದು ಪಾಠವನ್ನು ತಾವು ಕೇಳುವುದರ ಮೂಲಕ ಹಾಗೂ ನೋಡುವುದರ ಮೂಲಕ ಸ್ವಲ್ಪ ಇದನ್ನು ಗಮನಿಸಬೇಕಂತ ಕೇಳ್ತಾ ಈ ಒಂದು ಪಾಠವನ್ನು ಪ್ರಾರಂಭಿಸ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವಪ್ಪ ಸಿ ನಾಯ್ಕರ್, ಸಹ ಶಿಕ್ಷಕರು ಮಹಾತ್ಮಾಜಿ ಪ್ರೌಢಶಾಲೆ ಪಾಳ, ಮುಂಡಗೋಡ ತಾಲೂಕು. ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳುವಂತಹ ಪ್ರಮುಖ ಅಂಶಗಳೆಂದರೆ ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಹೀಗೆ ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತೇವೆ ಮಕ್ಕಳೇ. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಬ್ರಿಟಿಷರು ಕರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿಬಿಟ್ರು ಅಂತ. ನೋಡಲಿ, ಏನು ಕರ್ನಾಟಿಕ್ ಯುದ್ಧಗಳು ನಡೆದವೋ ಆ ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಫ್ರೆಂಚರನ್ನು ಸಂಪೂರ್ಣವಾಗಿ ಸೆದೆಬಡಿದು ತಮ್ಮ ಆಧಿಪತ್ಯವನ್ನು ಹೆಚ್ಚಿಸಿಕೊಂಡು ಹಾಗೂ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಾ ಬಂದರು. ಹೀಗೆ ಭಾರತದಲ್ಲಿ ಯಾವುದೇ ಯುರೋಪಿನಿಂದ ಬರುವಂತಹ ಯಾವುದೇ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿಕೊಂಡರು ಎನ್ನುವಂಥದ್ದು. ಅದೇ ರೀತಿಯಾಗಿ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು ಎನ್ನುವಂಥದ್ದು. ಹಾಗೆಯೇ 1765 ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಪ್ರಾಭುತ್ವವನ್ನು ಸ್ಥಾಪಿಸಿದರು. ನೋಡಲಿ, 1765 ಪೂರ್ವ ಭಾಗದ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ ಬ್ರಿಟಿಷರು ತದನಂತರದಲ್ಲಿ ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠರ ಪ್ರಬಲರಾಗಿದ್ದ ಕಾರಣ ಅವರ ಆಟಗಳು ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತ್ತು. ಅಂದರೆ ಇಲ್ಲಿ ಒಂದು ಅಂಶ ತಾವು ನೆನಪಿಟ್ಕೊಂಡಿರಬೇಕು. ಭಾರತದ ಪೂರ್ವದ ಭಾಗದಲ್ಲಿ ತಮ್ಮ ಆಧಿಪತ್ಯವನ್ನು ಪ್ರಭುತ್ವವನ್ನು ಸ್ಥಾಪಿಸಿದ್ರೇನು ನಿಜ, ಆದರೆ ಪಶ್ಚಿಮ ಭಾಗದ ಮರಾಠರು, ದಕ್ಷಿಣ ಭಾಗದ ಮೈಸೂರರು ಇವರು ಪ್ರಬಲರಾಗಿದ್ದರಿಂದಾಗಿ ಇವರ ಯಾವುದೇ ಒಂದು ಆಟೋಪ ಅಥವಾ ಅವರ ಆಟಗಳು ನಡೀಲಿಲ್ಲ. ಆದರೆ ಇವರ ಸಂಪೂರ್ಣವಾದಂತಹ ನಿಯಂತ್ರಣ ಎಲ್ಲಿಗೆ ಸೀಮಿತಗೊಂಡಿತ್ತಪ್ಪ ಅಂದರೆ ಅದು ಕೇವಲ ಬೊಂಬಾಯಿ ಮತ್ತು ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿತ್ತು ಮಕ್ಕಳೇ. ಹಾಗೆಯೇ ಭಾರತದಲ್ಲಿ ಬ್ರಿಟಿಷರು ತಮ್ಮ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಭಾರತದಲ್ಲಿ ಬ್ರಿಟಿಷರ ಮುಂದಿನ ವಿಸ್ತರಣಾ ನೀತಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಡ್ಡಿಯಾಗಿದ್ದಂಥವ್ರು ಅಂತಂದರೆ ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಇಲ್ಲಿ ಗಮನವಿಟ್ಟುಕೊಳ್ಳ್ರಿ ಮಕ್ಕಳೇ, ಬ್ರಿಟಿಷರ ವಿಸ್ತರಣಾ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಅವರ ಅಡ್ಡಿಯಾಗಿರುವಂತಹ ಪ್ರಮುಖರು ಅಂತಂದರೆ ಪಶ್ಚಿಮದಲ್ಲಿ ಮರಾಠರ ಪೇಶ್ವೆಗಳು ಮತ್ತು ದಕ್ಷಿಣದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಹೈದರಾಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್. ಇವರ ನಂತರದಲ್ಲಿ ಕಂಡುಬಂಥವರು ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು ಬ್ರಿಟಿಷರಿಗೆ. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿಬಿಡ್ತಾನೆ ಮಕ್ಕಳೇ. 19ನೇ ಶತಮಾನದ ಆರಂಭದ ಭಾಗದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗ್ತಾನೆ ಮಕ್ಕಳೇ. ಅಂದರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾದ್ರೆ ಪಶ್ಚಿಮದಲ್ಲಿ ಮರಾಠರು ಪ್ರಬಲ ವಿರೋಧಿಗಳಾಗಿದ್ದರು, ಅಡ್ಡಿಯಾಗಿದ್ದರು. ಹಾಗೆಯೇ ದಕ್ಷಿಣದಲ್ಲಿ ಮೈಸೂರು ಸಂಸ್ಥಾನದ ಅರಸರು ಪ್ರಬಲರಾಗಿದ್ದರಿಂದ ಇವರು ಸಹ ಅಲ್ಲಿ ಅಡ್ಡಿಯಾಗಿದ್ದರು. ಅದೇ ರೀತಿಯಾಗಿ ಇಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮೈಸೂರಿನ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಬಹಳಷ್ಟು ವಿರೋಧಿಯಾಗಿದ್ದರು. ಹಾಗೆಯೇ ಭಾರತದ ವಾಯುವ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಇವರ ವಿಸ್ತರಣಾವಾದ ನೀತಿಗೆ ಅಡ್ಡಿಯಾದಂಥವರು
ಸಿಖ್ಖರು ಅನ್ನುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಅಣಿಗೊಂಡಂತಹ ವ್ಯಕ್ತಿ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೆ, ಅಂದರೆ ಹೆಚ್ಚು ಕಮ್ಮಿ 1 ಶತಮಾನಗಳ ಕಾಲ ನೋಡಿದ್ರಿ. 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೆ, ಅಂದರೆ 1 ಶತಮಾನಗಳ ಕಾಲ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡು ಬಿಡ್ತಾರೆ. ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಪದೇ ಪದೇ ಯುದ್ಧಗಳನ್ನು ಕೈಗೊಂಡರು. 1 ಶತಮಾನಗಳ ಕಾಲ ನಿರಂತರ ಯುದ್ಧಗಳನ್ನು ಮಾಡ್ತಾ ಬಂದರು. 18ನೇ ಶತಮಾನದ ಮಧ್ಯದಿಂದ 19ನೇ ಶತಮಾನದ ಮಧ್ಯಂತರದವರೆಗೆ, ಮಧ್ಯದ ಅಂತ್ಯದ ವೇಳೆಗೆ, ಅಂದರೆ 1947 ಅದಕ್ಕಿಂತ ಪೂರ್ವದಲ್ಲಿ ಈ ರೀತಿಯಾಗಿ 1857 ಮಹಾದಂಗೆ ಆಗುವವರೆಗೆ 19ನೇ ಶತಮಾನದ ಮಧ್ಯಂತರದವರೆಗೆ ಸರಿಸುಮಾರಾಗಿ 100 ವರ್ಷಗಳ ಕಾಲ ಇವರು ಯುದ್ಧಗಳನ್ನು ಕೈಗೊಳ್ತಾ ಬಂದರು. ಅಂತೆಯೇ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲಮ್ಮ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಉಪಾಯವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಮಕ್ಕಳೇ, ತಾವುಗಳು ನೆನಪಿರಲಿ, ಇಲ್ಲಿ ಒಂದು ತಾವು ಗಮನವಿಟ್ಟುಕೊಂಡಿರಬೇಕು. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಉಪಾಯದ ಮೂಲಕ ಭಾರತೀಯ ರಾಜ್ಯಗಳನ್ನು ಕಬಳಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಈ ಅವಧಿಯಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಹಾಗೂ 2 ಆಂಗ್ಲೋ ಸಿಖ್ ಯುದ್ಧಗಳು ಸೇರಿಕೊಂಡಿದೆ. ಮಕ್ಕಳೇ, ಈ ಸಂದರ್ಭದಲ್ಲಿ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂದಂತಹ ಬ್ರಿಟಿಷರು ನಿರಂತರವಾಗಿ ದಾಳಿ ಮಾಡ್ಕೊಂಡು ಬಂದಂತಹ ದಕ್ಷಿಣ, ವಾಯುವ್ಯ, ಪಶ್ಚಿಮ ಭಾಗಗಳಲ್ಲಿ ನಿರಂತರವಾಗಿ ದಾಳಿಯನ್ನು ಮಾಡ್ಕೊತ ಬಂದು ಅಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಹಾಗೂ 2 ಆಂಗ್ಲೋ ಸಿಖ್ ಯುದ್ಧಗಳು ನಡೆದುಬಿಟ್ರು. ಮೈಸೂರು ಯುದ್ಧಗಳನ್ನು 4ನೆಯ ಪಾಠದಲ್ಲಿ ನಾವೇನು ಮಾಡ್ತೀವಿ, ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ ಮಕ್ಕಳೇ. ಹೀಗೆ ಹಲವಾರು ಯುದ್ಧಗಳನ್ನು ಮಾಡ್ತಾ ಇಡೀ ಭಾರತವನ್ನು ಸಂಪೂರ್ಣವಾಗಿ ತಮ್ಮೊಟ್ಟಿಗೆ ಸೇರಿಸ್ಕೊಂಡು ಬಿಡ್ತಾರೆ ಮಕ್ಕಳೇ. ಹಾಗಾದರೆ ಇವತ್ತಿನ ಅವಧಿಯಲ್ಲಿ ನೋಡೋಣ ನಾವು ಆಂಗ್ಲೋ ಮರಾಠ ಯುದ್ಧಗಳು. ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ ಇಲ್ಲಿ ಒಂದು ನೋಡಿ, 1775ರಿಂದ 1782 ಅವಧಿಯವರೆಗೆ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಮೊಘಲರ 2ನೇ ಶಾ ಆಲಂನನ್ನು ಇಲ್ಲಿ ಏನಾಗುತ್ತೆ, 2ನೇ ಶಾ ಆಲಂ ಬಕ್ಸಾರ್ ಕದನದಲ್ಲಿ 2ನೇ ಶಾ ಆಲಂ ಬಕ್ಸಾರ್ ಕದನದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಔಧದ ನವಾಬ, 2ನೇ ಶಾ ಆಲಂ ಹಾಗೂ ಮೀರ್ ಕಾಸಿಂ ಇವರು 3 ಜನ ಕೂಡ್ಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊಘಲರ ಚಕ್ರವರ್ತಿ 2ನೇ ಶಾ ಆಲಂ ಬ್ರಿಟಿಷರ ಸೆರೆವಾಸದಲ್ಲಿ ಇರ್ತಾನೆ. ಇದನ್ನು ಮನಗಂಡಂತಹ ಮರಾಠರು ಬ್ರಿಟಿಷರ ಆಶ್ರಯದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿಬಿಡ್ತಾರೆ. ಅಂದರೆ ಮೊಘಲರ ರಾಜಧಾನಿ ದೆಹಲಿ, ಆ ಒಂದು ದೆಹಲಿಯ ಸಿಂಹಾಸನವನ್ನು ಕೂರಿಸ್ತಾರೆ ಮಕ್ಕಳೇ. ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಬಿಡ್ತಾನೆ. ಯಾಕೆ ಕೊಡ್ತಾನೆ? ಇಂಗ್ಲೀಷರ ಆಶ್ರಯದಲ್ಲಿದ್ದಂತಹ ಶಾ ಆಲಂನನ್ನು ಬಿಡಿಸಿಕೊಂಡು ಬಂದಂತಹ ಮರಾಠರು ಮತ್ತೆ ದೆಹಲಿಯ ಸಿಂಹಾಸನಕ್ಕೆ ಏರಿಸ್ತಾರೆ. ಇದನ್ನು ಮನಗಂಡಂತಹ ಶಾ ಆಲಂ ಈ ಮೊದಲು ಬ್ರಿಟಿಷರಿಗೆ ನೀಡಿರುವಂತಹ 2 ಸ್ಥಳಗಳು ಕೋರಾ ಮತ್ತು ಅಲಹಾಬಾದ್, ಈ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟುಬಿಡ್ತಾನೆ. ಆವಾಗೇನಾಗುತ್ತೆ, ಒಂದು ಬಿಡಿಸ್ಕೊಂಡು ಬಂದು ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿರೋದು, 2ನೇದ್ದು ತಮ್ಮ ಅಧೀನದಲ್ಲಿರುವಂತಹ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮತ್ತೆ ಮರಾಠರು ಪಡ್ಕೊಂಡಿರುವಂಥದ್ದು. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿಬಿಡ್ತಂತೆ. ಹಾಗಾದರೆ ಇಲ್ಲಿ ಬ್ರಿಟಿಷರಿಗೆ ಮತ್ತು ಮರಾಠರಿಗೆ ವೈರತ್ವ ಬೆಳೆಯಲಿಕ್ಕೆ ಕಾರಣ ಕೋರಾ ಮತ್ತು ಅಲಹಾಬಾದನ್ನು ಕಳ್ಕೊಂಡಿರುವಂಥದ್ದು ಬ್ರಿಟಿಷರು. ಅದೇ ರೀತಿಯಾಗಿ ಶಾ ಆಲಂನನ್ನು ಮತ್ತೆ ದೆಹಲಿಯ ಸಿಂಹಾಸನಕ್ಕೆ ಕೂರಿಸಿರುವಂಥದ್ದು.
ಇದರಿಂದಾಗಿ ಬ್ರಿಟಿಷರ ವೈರತ್ವ ಉಂಟಾಗುತ್ತೆ. ಇದೇ ಸಂದರ್ಭದಲ್ಲಿ ಈ ವೈರತ್ವ ಉಂಟಾದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಮತ್ತು ಮರಾಠರಿಗೆ ವೈರತ್ವ ಉಂಟಾದಂತಹ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಆಗಿರುವಂತಹ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡು ಬಿಡ್ತಾನೆ ಮಕ್ಕಳೇ. ಈ ಬಲಿಷ್ಠನಾಗಿರುವಂತಹ ಪೇಶ್ವೆ ತೀರಿಕೊಂಡಿದ್ದರಿಂದಾಗಿ ಮರಾಠರಿಗೆ ತುಂಬಲಾರದಂತಹ ಒಂದು ನಷ್ಟ ಉಂಟಾಗಿಬಿಡ್ತೈತೆ ಮಕ್ಕಳೇ. ಆನಂತರದಲ್ಲಿ ಆ ಪೇಶ್ವೆ ಸ್ಥಾನಕ್ಕೆ ಖಾಲಿಯಾಗಿರುವ ಮಾಧವರಾವನ ಮರಣದ ನಂತರ ಖಾಲಿಯಾದಂತಹ ಈ ಪೇಶ್ವೆ ಸ್ಥಾನಕ್ಕೆ ಮಾಧವರಾವನ ತಮ್ಮನಾಗಿರುವ ನಾರಾಯಣರಾಯನು ಬಂದನಾದರೂ ಅವನನ್ನು ಆತನ ಚಿಕ್ಕಪ್ಪನಾಗಿರುವಂತಹ ರಘೋಬನು ಕೊಲೆ ಮಾಡಿಬಿಡ್ತಾನೆ. ಯಾರನ್ನು? ನಾರಾಯಣರಾಯನನ್ನು ಕೊಲೆ ಮಾಡ್ತಾನೆ. ಯಾಕಂದರೆ ಈತನ ಮಾಧವರಾಯನ ಆಸ್ಥಾನಕ್ಕೆ ಮಾಧವರಾಯನ ತಮ್ಮನಾಗಿರುವಂತಹ ನಾರಾಯಣರಾವನು ಅಧಿಕಾರಕ್ಕೆ ಬಂದರೂ ಸಹ ಮಾಧವರಾವ್ ಮತ್ತು ನಾರಾಯಣರಾವನ ಚಿಕ್ಕಪ್ಪನಾಗಿರುವಂತಹ ರಘೋಬ ಅಥವಾ ರಘುನಾಥ ರಾವ್ ನಾರಾಯಣರಾವನನ್ನು ಕೊಲೆ ಮಾಡಿಬಿಡ್ತಾನೆ. ಇದರಿಂದ ಪೇಶ್ವೆ ಸ್ಥಾನಕ್ಕೆ ಏನಾಗ್ತಪ್ಪ ಅಂದರೆ ಕಲಹ ಏರ್ಪಡ್ತದೆ ಮಕ್ಕಳೇ. ಇದೇ ಸಂದರ್ಭದಲ್ಲಿ ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾಗಿರುವಂತಹ ರಾಘೋಬನ ಬದಲಾಗಿ ನಾರಾಯಣರಾಯನ ಮಗ, ಏನು ರಘೋಬನಿಂದ ಕೊಲ್ಲಲ್ಪಟ್ಟಿರುವಂತಹ ನಾರಾಯಣರಾಯನ ಮಗ ಎರಡನೆಯ ಮಾಧವರಾವನಿಗೆ ಮರಾಠ ಒಕ್ಕೂಟವು ಪಟ್ಟ ಕಟ್ಟಿತು. ಈ ಸಂದರ್ಭದಲ್ಲಿ ನಾನಾ ಫಡ್ನವೀಸನು ಮತ್ತು ಮರಾಠರ ಒಕ್ಕೂಟವು ಇವರಿಬ್ಬರ ಒಂದು ಒಕ್ಕೂಟಗಳಲ್ಲಿ ಸಂಬಂಧಪಟ್ಟಂತೆ ಇವರಿಬ್ಬರು ಕೂಡಿಕೊಂಡ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ನಾರಾಯಣರಾವನ ಮಗನಾಗಿರುವ ಎರಡನೆಯ ಮಾಧವರಾಯನಿಗೆ ಪಟ್ಟವನ್ನು ಕಟ್ಟುತ್ತೆ. ಆಗ ಏನಾಗುತ್ತೆ, ರಾಘೋಬನಿಗೆ ಇಲ್ಲಿ ಭಾಳಷ್ಟು ಬೇಸರ ಉಂಟಾಗುತ್ತೆ. ಮರಾಠರ ಮನೆತನಗಳಿಂದ ನಿರೀಕ್ಷಿತ ಬೆಂಬಲವೂ ಯಾರಿಗೆ ಸಿಗಲಿಲ್ಲ? ರಾಘೋಬನಿಗೆ ಸಿಗಲಿಲ್ಲ. ಅಥವಾ ರಘುನಾಥರಾವ್ ಅಥವಾ ಇನ್ನೊಂದು ರಘುನಾಥರಾವ್ ಅಥವಾ ರಾಘೋಬ ಅಂತ ನಾವು ಕರಿತೇವೆ. ಈ ರಘುನಾಥರಾವ್ ಅಥವಾ ರಾಘೋಬನಿಗೆ ಮರಾಠ ಮನೆತನಗಳಿಂದಲೂ ಬೆಂಬಲ ಸಿಗಲಿಲ್ಲ, ಮರಾಠ ಒಕ್ಕೂಟದಿಂದಲೂ ಬೆಂಬಲ ಸಿಗಲಿಲ್ಲ, ಅದೇ ರೀತಿಯಾಗಿ ನಾನಾ ಫಡ್ನವೀಸನಿಂದಲೂ ಬೆಂಬಲ ಸಿಗಲಿಲ್ಲ. ಕಾರಣ ನಾರಾಯಣರಾವನನ್ನು ಕೊಲೆ ಮಾಡಿಬಿಟ್ಟಿರ್ತಾನೆ ಈತ ಪೇಶ್ವೆ ಆಗಬೇಕೆನ್ನುವಂಥ ಉದ್ದೇಶದಿಂದಾಗಿ. ಹಾಗಾಗಿ ಏನಾಗುತ್ತೆ ಮುಂದೆ, ಈತ ರಾಘೋಬ ಯಾವಾಗ ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲವೋ ಆಗ ಬ್ರಿಟಿಷರ ಬೆಂಬಲವನ್ನು ಕೋರ್ತಾನೆ. ಬ್ರಿಟಿಷರಿಗೆ ಏನಾಗಬೇಕಾಗಿತ್ತು? ಒಳಗೆ ಪ್ರವೇಶ ಪಡಿಬೇಕಾಗಿತ್ತು. ಮೊದಲೇ ವೈರತ್ವ ಉಂಟಾಗಿತ್ತು ಬ್ರಿಟಿಷರಿಗೂ ಮತ್ತು ಮರಾಠರಿಗೂ. ಶಾ ಆಲಂನನ್ನು ನವಾಬನನ್ನಾಗಿ ಮಾಡಿದ್ದರಿಂದಾಗಿ, ಹಾಗೆಯೇ ಕೋರ್ ಮತ್ತು ಅಲಹಾಬಾದ್ಗಳನ್ನು ಪಡೆದುಕೊಂಡಿದ್ದರಿಂದ ಇವರು ಅವರಿಂದ ಕಿತ್ತುಕೊಂಡಿದ್ದರಿಂದಾಗಿ ಮೊದಲೇ ವೈರತ್ವ ಉಂಟಾಗಿತ್ತು. ಆ ವೈರತ್ವಕ್ಕೆ ಎಂಟ್ರಿ ಹೇಗೆ ಕೊಡಬೇಕಂತ ಅವರಿಗೆ ಗೊತ್ತಾಗಿರಲಿಲ್ಲ, ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಮಕ್ಕಳೇ. ಆ ಅವಕಾಶವನ್ನು ರಘೋಬ ಏನು ಮಾಡಿಕೊಡ್ತಾನೆ, ಅವರಲ್ಲಿ ಸಹಾಯವನ್ನು ಕೋರಿದನು. ಬ್ರಿಟಿಷರು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲಿಕ್ಕೆ ಯೋಚಿಸಿದರು ಮಕ್ಕಳೇ. ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ದೀರ್ಘ ಯುದ್ಧದಲ್ಲಿ ಮರಾಠರು ಆರಂಭಿಕ ಯಶಸ್ಸನ್ನು ಸಾಧಿಸಿದರೂ ಅಂತಿಮವಾಗಿ ಅಹಮದಾಬಾದನ್ನು ಕಳೆದುಕೊಳ್ತಾರೆ ಮಕ್ಕಳೇ. ಮರಾಠ ಒಕ್ಕೂಟವು ಬ್ರಿಟಿಷರೊಂದಿಗೆ ಯುದ್ಧವನ್ನು ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಮಕ್ಕಳೇ. ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಯಾರು? ಮರಾಠರು. ಹೀಗೆ ಎರಡನೆಯ ಮಾಧವರಾಯನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು ಮಕ್ಕಳೇ. ಹಾಗೆ ಇಲ್ಲಿಗೆ ಕೊನೆಯಲ್ಲಿ ಮರಾಠರು ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಕೊನೆಯಲ್ಲಿ ಏನಾಗ್ತದೆ ಅಂತಂದರೆ ದೀರ್ಘಕಾಲದ ಯುದ್ಧದಲ್ಲಿ ಮರಾಠರು ಆರಂಭಿಕ ಯಶಸ್ಸನ್ನು ಸಾಧಿಸಿದರೂ ಸಹ ತದನಂತರದಲ್ಲಿ ಇವರು ಕೊನೆಯದಾಗಿ ಏನು ಮಾಡ್ತಾರಪ್ಪ ಅಂದರೆ ಮುಂದುವರಿಸಲಾಗದೆ ಅಂತಿಮವಾಗಿ ಅಹಮದಾಬಾದನ್ನು ಕಳೆದುಕೊಂಡು ಮರಾಠ ಒಕ್ಕೂಟವು ಕೊನೆಗೆ ಸಾಲ್ಬಾಯ್ ಒಪ್ಪಂದದ ಮೂಲಕ ಯುದ್ಧವನ್ನು ಪೂರ್ಣಗೊಳಿಸ್ತಾರೆ. ಹಾಗಾದರೆ ಮಾಧವರಾವ್ ಪೇಶ್ವೆಯಾಗಿ ಮುಂದುವರ್ತಾನೆ. ಹಾಗಾದರೆ ಇಲ್ಲಿ ಪರಿಣಾಮಗಳೇನಾಯಿತು ಅಂತ ನೋಡ್ತಾ ಹೋದರೆ ಮರಾಠರು ಅಲಹಾಬಾದನ್ನು ಕಳೆದುಕೊಳ್ತಾರೆ. ಮರಾಠ ಒಕ್ಕೂಟವು ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡಿತು. ತದನಂತರದಲ್ಲಿ ಎರಡನೆಯ ಮಾಧವರಾಯನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು. ಇದು ಒಂದನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಗೊತ್ತಾಯ್ತಾ ಮಕ್ಕಳೇ?
ಏನೋ ಒಂದನೇದು ಮರಾಠರು ಅಹಮದಾಬಾದನ್ನು ಕಳೆದುಕೊಂಡರು. ಗುಜರಾತಿನ ಅಹಮದಾಬಾದನ್ನು ಕಳೆದುಕೊಳ್ತಾರೆ ಮಕ್ಕಳೇ. ತದನಂತರದಲ್ಲಿ ಮರಾಠರ ಒಕ್ಕೂಟವು ಬ್ರಿಟಿಷರೊಂದಿಗೆ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಕೊನೆಯದಾಗಿ ಎರಡನೆಯ ಮಾಧವರಾವನನ್ನು ಅಂದರೆ ನಾರಾಯಣ ರಾವಣನ ಮಗನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು. ಹಾಗೆಯೇ ಮತ್ತೆ ಇಲ್ಲಿ ನೋಡ್ಕೊಳ್ರಿ, ಲಾರ್ಡ್ ವೆಲ್ಲೆಸ್ಲಿ ಎಂಬ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ಆತನ ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ನಂತರದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ ಮಕ್ಕಳೇ. ನೋಡ್ಕೊಳ್ಳಿ, ನೆನಪಿಟ್ಕೊಳ್ರಿ, ಲಾರ್ಡ್ ವೆಲ್ಲೆಸ್ಲಿ ಏನು 1798ರಲ್ಲಿ ಭಾರತಕ್ಕೆ ಬಂದು ಗವರ್ನರ್ ಜನರಲ್ ಆಗಿ ಏನು ಭಾರತಕ್ಕೆ ಬಂದು ನಂತರದ ಅವಧಿಯಲ್ಲಿ, ಅಂದರೆ ಆತನ ಆಳ್ವಿಕೆಯ ಅವಧಿಯಲ್ಲಿ, ಗವರ್ನರ್ ಜನರಲ್ ಆಗಿರುವಂಥ ಅವಧಿಯಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯು ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ ಮಕ್ಕಳೇ. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಅನುಕೂಲಕರವಾಗಿತ್ತು. ಅಂದರೆ ಈತ ಏನು ತಾನು ಅಧಿಕಾರಕ್ಕೆ ಬಂದ ಮೇಲೆ ಬಲಿಷ್ಠವಾಗಿರುವಂತಹ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ಈತನ ವಿಸ್ತರಣಾ ನೀತಿಯಾಗಿರುವಂತಹ ಸಹಾಯಕ ಸೇನೆ ಪದ್ಧತಿಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಉಂಟಾಗಿತ್ತು ಮಕ್ಕಳೇ. ಈ ಗುರಿಯನ್ನು ಸಾಧಿಸಲು ಅವನು 3 ವಿಧಾನಗಳನ್ನು ಅನುಸರಿಸ್ತಾ ಹೋಗ್ತಾನೆ. ಈ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಅವನು 3 ವಿಧಾನಗಳನ್ನು ಅನುಸರಿಸ್ತಾ ಹೋಗ್ತಾನೆ. ಒಂದು ಸಹಾಯಕ ಸೈನ್ಯ ಪದ್ಧತಿ, ಹಾಗೆಯೇ ಹೊಸ ರಾಜ್ಯಗಳ ಮೇಲೆ ಯುದ್ಧ. ನೋಡಲಿ, ಒಂದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದ್ದು ಹೊಸ ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡುವಂಥದ್ದು, ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸುವಂಥದ್ದು. ಈಗಾಗಲೇ ಕಂಪನಿಯ ನಿಯಂತ್ರಣಕ್ಕೆ ಏನಿದ್ವೋ ಅವುಗಳನ್ನು ಕಂಪನಿಯ ಅಧೀನದಲ್ಲಿರುವಂತಹ ಏನು ಒಳಪಟ್ಟಿರುವ ಅವುಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿರುವಂಥದ್ದು ಇಲ್ಲಿ ಕಂಡುಬರ್ತದೆ ಮಕ್ಕಳೇ. ಈ 3 ವಿಧಾನಗಳ ಮೂಲಕ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾನೆ ಮಕ್ಕಳೇ. ಹಾಗೆಯೇ ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಇದು ಯಾವಾಗ ತಗೊಂಬಂದರು ಅನ್ನೋದು ನೋಡಿದ್ರೆ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೊಳಪಡಿಸುವ ಸಲುವಾಗಿ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೊಳಪಡಿಸಬೇಕು, ಆ ಉದ್ದೇಶಕ್ಕಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತರ್ತಾನೆ ಮಕ್ಕಳೇ. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಆಗಿತ್ತು ಅಂತ. ಇಲ್ಲಿ ನೋಡಿರಿ, ಸಹಾಯಕ ಸೈನ್ಯ ಪದ್ಧತಿ ಹೇಗಾಗಿತ್ತಂದರೆ, ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ, ನೋಡಲಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಆಗಿತ್ತು ಮಕ್ಕಳೇ. ಇದು ಬೇರೆ ಯಾವುದು ಒಪ್ಪಂದ ಅಲ್ಲ. ಹಾಗಾದ್ರೆ ಆ ಒಪ್ಪಂದದ ಒಂದು ಷರತ್ತುಗಳೇನಿದ್ದಾವೆ ಅಥವಾ ನಿಬಂಧನೆಗಳೇನಿದೆ ಅಂತ ನೋಡ್ತಾ ಹೋದರೆ ಗಮನದಲ್ಲಿಟ್ಕೊಳ್ಳ್ರಿ ಮಕ್ಕಳೇ, ಇದು ಬ್ರಿಟಿಷರ ಸಹಾಯಕ ಸೈನ್ಯ. ಇಲ್ಲಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಯಾಕೆ? ಯಾರಾದರೂ ರಾಜರು ನಿಮ್ಮ ಮೇಲೆ, ಸ್ಥಳೀಯ ಅಥವಾ ಪ್ರಾಂತೀಯ ಅರಸರುಗಳು ನಿಮ್ಮ ಮೇಲೆ ಯುದ್ಧವನ್ನು ಸಾರಿದಾಗ ನಿಮಗೆ ಸಹಾಯ ಆಗಲಿಕ್ಕೆ ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಸೇನೆಯನ್ನು ಇಟ್ಟುಕೊಳ್ಳಬೇಕು. ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯೊಂದನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು, 1ನೇ ಷರತ್ತು. ಹಾಗಾದರೆ 2ನೇ ಷರತ್ತು ಏನಾಗಿತ್ತು? ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ನೋಡಿದ ಪರಿಸ್ಥಿತಿ ಹೇಗೆ ಬಂತು? ಯಾವ ಭಾರತೀಯ ರಾಜನು ಇಂಗ್ಲೀಷರ ಸೇನಾ ತುಕಡಿಯನ್ನು ಇಟ್ಟುಕೊಂಡು ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನು ನಿಬಂಧನೆಗೆ ಏನು ಒಳಪಟ್ಟು ಆ ಸೇನೆಯನ್ನು ಇಟ್ಟುಕೊಂಡಿರ್ತಾನೋ ಆ ರಾಜ ಆ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಹಾಗಾದ್ರೆ ಇಲ್ಲಿ ಏನಾಯಿತು? ಬ್ರಿಟಿಷರಿಗೆ ಲಾಭ ಆಯಿತು, ಆ ಸೇನೆಯ ನಿರ್ವಹಣೆಯ ವೆಚ್ಚ ಕಡಿಮೆ ಆಯಿತು. ಅಂದರೆ ಕುರಿ ಮೇದರೆ ಕುರಿಗೆರಿಗೆ ಲಾಭ ಅಂತ ನಾವು ಹಳ್ಳಿ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ, ಕುರಿ ಮೇದರೆ ಕುರಿಗೆರಿಗೆ ಲಾಭ ಅಂತ. ಹಾಗಾಗಿ
ಇಲ್ಲಿ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕೆನ್ನುವಂಥದ್ದು ಇದೆಯಲ್ಲ, ಒಂದು ವೇಳೆ ಆ ರಾಜ್ಯ ಆ ಹಣವನ್ನು ಭರಿಸಲಿಕ್ಕೆ ಆಗಲಿಲ್ಲ ಅಂದರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು. ಇದು ಎರಡನೆಯ ಷರತ್ತು ಮಕ್ಕಳೇ, ನಿಬಂಧನೆಗಳು. ಹಾಗೆಯೇ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಕ ಮಾಡಿಕೊಳ್ಳಬೇಕು. ಇದೊಂದು ಗೋಳು ಮತ್ತೆ ಅಲ್ವಾ. ಆಸ್ಥಾನದಲ್ಲಿ ರಾಜನ ಯಾರು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿರ್ತಾರೋ ಆ ರಾಜ್ಯನು ತನ್ನ ರಾಜ್ಯದಲ್ಲಿ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಕ ಮಾಡಿಕೊಳ್ಳಬೇಕು. ಈ ರೆಸಿಡೆಂಟ್ ಏನು ಮಾಡ್ತಾನೆ ಗೊತ್ತಾ, ಹಂತ ಹಂತವಾಗಿ ಅಲ್ಲಿ ನಡೀತಿರುವಂಥ ಎಲ್ಲ ಘಟನಾವಳಿಗಳನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಕಾರಣ ಅಲ್ಲಿ ತನ್ನ ಸಹಾಯಕ ಸೈನ್ಯ ಅಥವಾ ಬ್ರಿಟಿಷರ ಸೇನಾ ತುಕುಡಿಯೊಂದು ಅಲ್ಲಿ ಇರ್ತತಿ. ಇದು ಮೂರನೆಯ ನಿಬಂಧನೆಗಳು ಮಕ್ಕಳೇ. ಇನ್ನು ನಾಲ್ಕನೆಯ ನಿಬಂಧನೆಯನ್ನು ನೋಡ್ತಾ ಹೋದರೆ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ನೋಡ್ರಿ ಹೇಗಿದೆ. ಯಾವ ಭಾರತೀಯ ಸಂಸ್ಥಾನಗಳ ಅರಸನು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿರ್ತಾನೋ ಆ ರಾಜನು ಬ್ರಿಟಿಷರ ಅನುಮತಿಯನ್ನು ಪಡೆಯದೆ ಯಾವುದೊಬ್ಬ ಯುರೋಪಿಯನ್ನರನ್ನು ತನ್ನ ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ನೋಡ್ರಿ ಹೇಗೆ ಒಂದೊಂದಾಗಿ ನಿಯಂತ್ರಣವನ್ನು ಮಾಡ್ತಾ ಬಂದರು ಬ್ರಿಟಿಷರು. ಹಾಗೆಯೇ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ನೋಡಿ ಮತ್ತೆಂಥ ವ್ಯವಸ್ಥೆ ಇದೆ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡಿಬೇಕು. ನಾವು ಸಂಧಾನವನ್ನು ಮಾಡಿಕೊಳ್ಳುವಂತಿಲ್ಲ, ಯುದ್ಧವನ್ನು ಮಾಡಿಕೊಳ್ಳುವಂತಿಲ್ಲ ಸ್ವತಂತ್ರವಾಗಿ. ಒಂದು ವೇಳೆ ಯುದ್ಧ ಅಥವಾ ಸಂಧಾನವನ್ನು ಮಾಡಿಕೊಳ್ಳಬೇಕಂದ್ರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡಿಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ, ಯಾವ ರಾಜ್ಯಕ್ಕೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದಂತಹ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇದು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವಂಥ ಕೆಲಸ ಅಲ್ಲ. ಆ ರಾಜ್ಯದ ವ್ಯವಸ್ಥೆಯನ್ನು ಹದಗೆಡಿಸಿ ಅಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವಂಥ ಉದ್ದೇಶವನ್ನು ಹೊಂದಿರುವಂಥದ್ದು. ಇದು ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಬ್ರಿಟಿಷರ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಹಾಕಿಕೊಂಡಿರುವಂಥ ಒಂದು ಯೋಜನೆ ಇದು ಸಹಾಯಕ ಸೈನ್ಯ ಪದ್ಧತಿ. ಈ ಎಲ್ಲ ನಿಬಂಧನೆಗಳನ್ನು ಭಾರತೀಯ ಸಂಸ್ಥಾನಗಳ ಸ್ವೀಕರಿಸಿದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದಂಥ ರಾಜರುಗಳೇನಾದರೂ ಅವರನ್ನು ನಿಯಂತ್ರಿಸುವಂಥ ಒಂದು ಸಾಧನ ಸಹಾಯಕ ಸೈನ್ಯ ಪದ್ಧತಿ. ಇವರೇನು ಕೊಡ್ತಾರೆ ನಮಗೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು. ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಇವರು ಕೊಡೋದಿಲ್ಲ. ನಮ್ಮಲ್ಲಿಯೇ ಬೆಂಕಿಯನ್ನು ಹಚ್ಚಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ಬದುಕುವಂಥವ್ರು ಇವರು ಅಲ್ವಾ. ಪ್ರತಿಯೊಬ್ಬ ಭಾರತೀಯನಿಗೂ ರೊಚ್ಚನಿಸುತ್ತೆ ಈ ವಿಸ್ತರಣವಾದ ನೀತಿಯನ್ನು ನೋಡ್ತಾ ಹೋದರೆ. ಓಕೆ, ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಯಿತು. ಓಕೆ, ಅಲ್ಲಿಂದ ಕರ್ಕೊಂಡು ಬರಬೇಕಾಗಿತ್ತು. ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಂದ್ರೆ ಎಲ್ಲೋ ಒಂದು ಹತ್ರ ಅವ್ರು ನೆಲೆಸಬೇಕಾಗಿತ್ತು. ಅಲ್ಲಿ ಅವರಿಗೆ ಏನು ಕೊಡಬೇಕಾಗಿತ್ತು, ವೇತನ ಕೊಡಬೇಕಾಗಿತ್ತು, ಅವರಿಗೆ ಆಹಾರ ಕೊಡಬೇಕಾಗಿತ್ತು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿತ್ತು. ಆದರೆ ಅದೆಲ್ಲದರ ಗೊಡವೆ ತಪ್ಪಿ ಹೋಯಿತು. ಆ ನಿರ್ವಹಣೆಯನ್ನು ತೆಗೆದುಕೊಂಡಿರುವಂಥ ರಾಜನೇ ಮಾಡಬೇಕಾಗಿರೋದ್ರಿಂದ ಇವರು ಆರಾಮಾಗಿ ಉಳ್ಕೊಂಡ್ರು. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಸಹಾಯ ಆಯಿತು. ನೋಡ್ರಿ ಹೇಗಿದೆ. ಇವರೇನು ಕೊಡ್ತಾರೆ, ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು. ಇವರು ಆಂತರಿಕ ಬಾಹ್ಯ ರಕ್ಷಣೆ ಕೊಡೋದಲ್ಲ, ನಮ್ಮ ರಾಜ್ಯಗಳಲ್ಲಿ, ಭಾರತೀಯ ರಾಜ್ಯಗಳಲ್ಲಿ ನಿಯಂತ್ರಣದಲ್ಲಿ ಇಡಲಿಕ್ಕೆ ಇದೊಂದು ಮಾರ್ಗ ಮಾಡಿಕೊಂಡ್ರಷ್ಟೇ. ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಯಾಕಂದರೆ ಇಲ್ಲಿ ಸೈನಿಕ ವೆಚ್ಚವೂ ಬಹಳಷ್ಟು ಆಗ್ತಾ ಬಂತು. ಸೈನಿಕ ವೆಚ್ಚ ಹೆಚ್ಚಿಗೆ ಆಗ್ತಾ ಬರೋದ್ರಿಂದಾಗಿ ರಾಜ್ಯಗಳ ಆರ್ಥಿಕ ತೀವ್ರ ಶೋಷಣೆಗೊಳಪಡ್ತಾ ಹೋಯಿತು. ಈ ಒಪ್ಪಂದಕ್ಕೆ ಸಹಿ ಮಾಡಿದಂತಹ ಮೊದಲನೆಯ ರಾಜ್ಯ ಹೈದರಾಬಾದ್ ಸಂಸ್ಥಾನ. ಇನ್ನೊಂದು ಆರ್ಥಿಕವಾಗಿ ತೀವ್ರ ಶೋಷಣೆಗೊಳದಂತಹ ಸಂದರ್ಭದಲ್ಲಿ ಆ ರಾಜ್ಯದ ರಾಜ ನಿಮಗೆ ಆಡಳಿತವನ್ನು ಮಾಡಲಿಕ್ಕೆ ನೀವು ಅಸಮರ್ಥರಿದ್ದೀರಿ ಅಂತೇಳಿಬಿಟ್ಟು ಆ ಮೂಲಕ ಆ ಒಂದು ಸಾಮ್ರಾಜ್ಯವನ್ನು ತಮ್ಮ ಅಧೀನಕ್ಕೊಳಪಡಿಸಿರುವಂಥದ್ದು. ಹೀಗೆ ವಿಸ್ತರಣವಾದ ನೀತಿ ಯಾವ ರೀತಿಯಾದಂಥ ಒಂದು ಭಾರತದಲ್ಲಿ ತಮ್ಮ ಈ ಸಹಾಯಕ ಸೈನ್ಯ ಪದ್ಧತಿ ಮಾಡ್ತಾ ಬಂತು. ವಿಸ್ತರಣೆಯನ್ನು ನೋಡ್ತಾ ಹೋದರೆ ಬಹಳಷ್ಟು ಬೇಜಾರು ಅನಿಸುತ್ತಲ್ವಾ. ಈ ಒಂದು ನೀತಿಗೆ ಒಳಪಟ್ಟಂತಹ ಮೊದಲನೆಯ ರಾಜ್ಯ
ಹೈದರಾಬಾದ್ ಸಂಸ್ಥಾನ ತಾವು ಇಲ್ಲಿ ನೋಡ್ತಿರ್ಬೋದು. ಮೋಸ್ಟ್ಲಿ ಒಂದು ವೃತ್ತಾಕಾರದಲ್ಲಿ ಒಂದು ಕೆಂಪನಿಗೆ ಒಂದು ವೃತ್ತಾಕಾರವನ್ನು ನೀಡಿದೆ, ಅದು ಹೈದರಾಬಾದ್ ಸಂಸ್ಥಾನ. ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಅನ್ನೋದು ಯಾವುದಾದ್ರು ಇದ್ದರೆ ಅದು ಹೈದರಾಬಾದ್ ಸಂಸ್ಥಾನ ಮಕ್ಕಳೇ. ಆ ಒಂದು ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡಂಥ ಮೊದಲನೆಯ ರಾಜ್ಯ ಆಗಿದೆ, ಸಂಸ್ಥಾನ ಆಗಿದೆ ಮಕ್ಕಳೇ. ಇನ್ನು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ, ಇದರ ಮತ್ತೆ ನಾವು ನೋಡ್ತಾ ಹೋದರೆ ಈ ವಿಸ್ತರಣವಾದ ನೀತಿಗೆ ಆನಂತರದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದವರು ಅಂತಂದರೆ ಮೈಸೂರು, ಔದು, ತಂಜಾವೂರು, ಮರಾಠ, ಪೂನಾ, ಬೀರಾರ್, ಆರ್ಕಾಟ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಟ್ಟಿರುವಂಥದ್ದು ತಾವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮೋಸ್ಟ್ಲಿ ಮಕ್ಕಳು. ಇಲ್ಲಿ ಮೈಸೂರು ಸಂಸ್ಥಾನವನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಮೈಸೂರು ಸಂಸ್ಥಾನದ ಏನು ಒಂದು ಬಣ್ಣವನ್ನು ಕೊಡೋದ ಇದೆ, ಆ ಬಣ್ಣದಲ್ಲೇ ಅದನ್ನು ಗುರುತಿಸಲಾಗಿದೆ ಮಕ್ಕಳೇ. ಔದ್ ಎನ್ನುವಂಥದ್ದು ತಾವು ನೋಡಿರ್ಬೋದು, ಅಲ್ಲಿ ಕಾಣುತ್ತೆ ನಿಮಗೆ. ಹಾಗೆಯೇ ತಂಜಾವೂರನ್ನು ಸಹ ತಾವು ಇಲ್ಲಿ ನೋಡ್ಬೋದು. ಹಾಗೆಯೇ ಮರಾಠರು ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀರಿ. ಆರ್ಕಾಟ್, ಪೂನಾ, ಗ್ವಾಲಿಯರ್, ಬೀರಾರ್ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಪ್ರಮುಖ ಸಂಸ್ಥಾನಗಳು ಮಕ್ಕಳೇ. ನೆಕ್ಸ್ಟ್ ನೋಡೋಣ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805ರವರೆಗೆ ಇದು ಎರಡನೆಯ ಆಂಗ್ಲೋ ಮರಾಠ ಯುದ್ಧ ನಡೀತದೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೀಲಿಕ್ಕೆ ಕಾರಣ ಕೋರ್ ಮತ್ತು ಅಹಮದಾಬಾದ್ಗಳನ್ನು ಕಳೆದುಕೊಂಡಿದ್ದರಿಂದಾಗಿ ಮೊಘಲರ ದೊರೆ ಚಕ್ರವರ್ತಿ ಶಾ ಆಲಮ್ಮನನ್ನು ಮತ್ತೆ ದೆಹಲಿಯಲ್ಲಿ ಪಟ್ಟಕ್ಕೇರಿಸಿದ್ದಂಥದ್ದು. ಆದರೆ ಈಗ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಯಿತು. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆ ಇಲ್ಲಿ ಏನಾಯಿತು? ಹೋಳ್ಕರ್ ಮನೆತನ, ಮರಾಠರಲ್ಲಿ ಹೋಳ್ಕರ್ ಅನ್ನುವಂಥದ್ದು ಒಂದು ಮನೆತನ, ಸೇಂಧಿಯಾ ಅನ್ನುವಂಥದ್ದು ಮತ್ತೊಂದು ಮನೆತನ. ಹೀಗೆ ಏನಾಗುತ್ತೆ, ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದರೆ ಸಿಂಧ್ಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೆಯ ಬಾಜಿರಾವ್ ಇನ್ನೊಂದು ಕಡೆಯಾಗಿದ್ದರು. ಇಲ್ಲಿ ಮನೆತನಗಳ ನಾಯಕರ ನಡುವಿನ ಸಂಘರ್ಷ ನೋಡಿ ಯಾವ ರೀತಿಗಿದೆ. ಇಲ್ಲಿ ಎರಡನೆಯ ಪೇಶ್ವೆ ಮಾಧವರಾವ್ ಮತ್ತು ದೌಲತ್ ರಾವ್, ಸಿಂಧ್ಯಾ ಮನೆತನದ ದೌಲತ್ ರಾವ್ ಒಂದು ಕಡೆ ಆದರೆ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆಗ್ತಾನೆ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧ್ಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿಬಿಡುತ್ತೆ. ಪೇಶ್ವೆ ಎರಡನೆಯ ಬಾಜಿರಾವ್ ಮತ್ತು ಸಿಂಧ್ಯಾ ಮನೆತನದ ದೌಲತ್ ರಾವ್ರನ್ನು 1802ರಲ್ಲಿ ಹೋಳ್ಕರ್ ಸೈನ್ಯ ಸೋಲಿಸಿಬಿಡ್ತೈತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎರಡನೆಯ ಎರಡನೆಯ ಬಾಜಿರಾವ್ ಏನು ಮಾಡ್ತಾನಪ್ಪ ಅಂದರೆ ಬ್ರಿಟಿಷರ ಸಹಾಯವನ್ನು ಯಾಚಿಸ್ಬಿಡ್ತಾನೆ. ನೋಡ್ರಿ, ಇದೇ ಸುಸಂಧಿಯನ್ನು ಕಾಯ್ತಿರುವಂತಹ ಬ್ರಿಟಿಷರು ಆತನಿಗೆ ಸಹಾಯವನ್ನು ನೀಡ್ತಾರೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲಿಕ್ಕೆ ಒಂದು ಅವಕಾಶ ಸಿಕ್ತಷ್ಟೆ. ಮರಾಠರ ಆಂತರಿಕ ವ್ಯವಹಾರದಲ್ಲಿ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶವನ್ನು ಪಡೆಯಲಿಕ್ಕೆ ಅವಕಾಶವನ್ನು ದ್ವಾರಬಾಗಿಲವನ್ನು ಮಾಡಿಕೊಟ್ಟಂಥವರು ಪೇಶ್ವೆ ಎರಡನೆಯ ಬಾಜಿರಾವ್ ಮಕ್ಕಳೇ. ಆಗ ಏನಾಯಿತು ಅಂತಂದರೆ ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿಬಿಡ್ತಾನೆ. ಪೇಶ್ವೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿಬಿಡ್ತಾನೆ. ಪೇಶ್ವೆ ಅಲ್ಲಿ ಅದನ್ನು ಸ್ವೀಕರಿಸಿಬಿಡ್ತಾನೆ, ಒಪ್ಪಿಕೊಂಡು ಬಿಡ್ತಾನೆ. ಈ ಒಂದು ಬೆಳವಣಿಗೆಯನ್ನು ಯಾವ ಬೆಳವಣಿಗೆಯನ್ನು ಏನು ಪೇಶ್ವೆ ಎರಡನೇ ಬಾಜಿರಾವ್ ಹೋಳ್ಕರ್ ಮನೆತನದ ಯಶವಂತರಾವ್ನಿಂದ ಏನು ಸೋಲಲ್ಪಟ್ಟನೋ ಆ ನಂತರದಲ್ಲಿ ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶ ಆಗಲಿಕ್ಕೆ ಈತನಿಗೆ ಒಂದು ದಾರಿಯಾಯಿತು. ಆ ನಿಟ್ಟಿನಲ್ಲಿ ಬೆಸ್ಸಿನ್ ಒಪ್ಪಂದದ ಮೂಲಕ ಅದಕ್ಕೆ ಸಹಿ ಹಾಕುವುದರ ಮೂಲಕ ಪೇಶ್ವೆ ಎರಡನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿಬಿಡ್ತಾನೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿರುವಂಥದ್ದು ಏನಾಗುತ್ತಪ್ಪ ಅಂತಂದರೆ ಮರಾಠ ಮನೆತನಗಳಿಗೆ ಹೋಳ್ಕರ್, ಭೋಸ್ಲೆ, ಸಿಂಧ್ಯಾ ಮೊದಲಾದ ಮರಾಠ ಮನೆತನಗಳು ಇದನ್ನು ವಿರೋಧಿಸೋದನ್ನು ಮಾಡ್ತಾ ಹೋದರು. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿರುವಂಥದ್ದನ್ನು ವಿರೋಧಿಸಿದರು. ಯಾರ್ಯಾರು? ಹೋಳ್ಕರ್, ಭೋಸ್ಲೆ,
ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡಿದರು. ಆ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕರಿಸಿದರ ವಿರುದ್ಧವಾಗಿ ಅಂತಿಮವಾಗಿ 1803ರಿಂದ 1805ರವರೆಗೆ ಮರಾಠರ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಸೋಲಿಸಿಬಿಡುತ್ತಾನೆ. ನೋಡ್ರಿ, ಹೋಳ್ಕರ್ ಆಗಿರ್ಬೋದು, ಭೋಸ್ಲೆ ಆಗಿರ್ಬೋದು, ಸೇಂಧೆ ಆಗಿರ್ಬೋದು ಮತ್ತು ಇತರ ಇನ್ನುಳಿದ ಮರಾಠ ಮನೆತನಗಳು ಅಂತಿಮವಾಗಿ ಇವ್ರ ಜೊತೆಗೆ ಏನು ಮಾಡ್ತಾರೆ, ಒಟ್ಟುಗೂಡಿಕೊಂಡು 1803ರಿಂದ 1805ರವರೆಗೆ ವೆಲ್ಲೆಸ್ಲಿಯು ಈ ಮರಾಠರ ಸೇನೆಯನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿಬಿಡ್ತಾನೆ ಮಕ್ಕಳೇ. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತಾ ಹೋಗುತ್ತೆ. ಯಾಕಂದರೆ ನಿರಂತರವಾಗಿ ಯುದ್ಧಗಳನ್ನು ಮಾಡ್ತಾ ಹೋದ ಆತನ ಲಾರ್ಡ್ ವೆಲ್ಲೆಸ್ಲಿಯ ಒಂದು ವಿಸ್ತರಣವಾದ ನೀತಿಯನ್ನು 3 ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು, ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ಹೊಸ ರಾಜ್ಯಗಳ ಮೇಲೆ ನಿರಂತರವಾದಂತಹ ಯುದ್ಧಗಳನ್ನು ಮಾಡಿರುವುದಾಗಿರ್ಬೋದು, ಹಾಗೆಯೇ ಈಗಾಗಲೇ ಕಂಪನಿಯ ಅಧೀನದಲ್ಲಿರುವಂತಹ ರಾಜ್ಯಗಳನ್ನು ನೇರ ಆಳ್ಕೆಗೆ ಒಳಪಡಿಸುವಂಥದ್ದು. ಆ ಎರಡನೆಯ ಅಂಶ ಏನಿದೆ, ನಿರಂತರವಾಗಿ ಯುದ್ಧ ಅನ್ನುವಂಥದ್ದು. ಹೀಗೆ ಅನೇಕ ಯುದ್ಧಗಳನ್ನು ಮಾಡಿರುವಂತಹ ಯುದ್ಧಪ್ರಿಯನಾಗಿರುವಂತಹ ಲಾರ್ಡ್ ವೆಲ್ಲೆಸ್ಲಿ ನಿರಂತರವಾಗಿ ಯುದ್ಧವನ್ನು ಮಾಡಿರೋದ್ರಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತಾ ಹೋಗುತ್ತೆ ಮಕ್ಕಳು. ಇದರಿಂದ ತೀವ್ರವಾದಂತಹ ಟೀಕೆಗೆ ಒಳಗಾದಂತಹ ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಅಂದರೆ ಇಂಗ್ಲೆಂಡಿಗೆ ಮರಳಿ ಹೋಗ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸುತ್ತದೆ ಮಕ್ಕಳೇ. ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೇ. ಇಲ್ಲಿ ನೋಡಿ, 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿಬಿಡ್ತಾನೆ ಮಕ್ಕಳೇ. ಹಾಗೆ ಯುದ್ಧದ ಪರಿಣಾಮ ಏನಾಗುತ್ತೆ, ವೆಲ್ಲೆಸ್ಲಿ ಯುದ್ಧ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತೆ. ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳಿ ಹೋಗ್ತಾನೆ ಮಕ್ಕಳೇ. ತದನಂತರದಲ್ಲಿ ಈ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸ್ತದೆ ಮಕ್ಕಳೇ. ಓಕೆ, ಇಲ್ಲಿವರೆಗೂ ನಾವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವೇನೇನು ನೋಡಿದ್ದೀವಿ, ಮೊದಲನೇದು ಆಂಗ್ಲೋ ಮರಾಠಕ್ಕೆ ಈ ಒಂದು ಸಾಮ್ರಾಜ್ಯದಲ್ಲಿ ಬ್ರಿಟಿಷರ ಒಂದು ಯಾವ ರೀತಿಯಾದಂಥ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಯಾವ್ಯಾವ ಒಂದು ಯೋಜನೆಗಳನ್ನು ಹಾಕಿಕೊಂಡರು, ಹಾಗೆಯೇ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಪರಿಣಾಮಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿ ಯಾವ ರೀತಿಯಾದಂಥ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ, ಹಾಗೆಯೇ ಆ ವಿಸ್ತರಣೆ ಮಾಡಲಿಕ್ಕೆ ಯಾವ 3 ಯೋಜನೆಗಳನ್ನು ಹಾಕಿಕೊಂಡ ಎನ್ನುವಂಥದ್ದು. ಅದೇ ರೀತಿಯಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂಬಂದರು, ಯಾವಾಗ, ಹಾಗೆಯೇ ಆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು, ಹಾಗೆಯೇ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದರಿಂದಾಗಿ ಏನೆಲ್ಲ ಅನುಕೂಲ ಆಯಿತು ಬ್ರಿಟಿಷರಿಗೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊಟ್ಟಮೊದಲ ಬಾರಿಗೆ ಸ್ವೀಕರಿಸಿದಂತಹ ಮೊದಲ ಸಂಸ್ಥಾನ ಯಾವುದು, ಹಾಗೆಯೇ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಇತರ ಸಂಸ್ಥಾನಗಳು ಯಾವುವು ಎನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋದ್ವಿ. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು, ಪರಿಣಾಮಗಳು ಯಾವುವು, ಹಾಗೆಯೇ ಈ ಎಲ್ಲ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಇದು ನೋಡ್ತಾ ಹೋದ್ವಿ. ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಯಾವ ಉದ್ದೇಶಕ್ಕಾಗಿ ರಾಜೀನಾಮೆಯನ್ನು ನೀಡಿದ ಎನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋದ್ವಿ ಮಕ್ಕಳೇ. ಮುಂದಿನ ತರಗತಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಹೋಗೋಣ ಈ ಒಂದು ಪಾಠವನ್ನು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಪಾಠಗಳನ್ನು ನಾನು ನೀಡ್ತೀನಿ, ಒಂದೊಂದಾಗಿ ಬರ್ಕೊಳ್ರಿ. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗೆ ಸಹಾಯಕವಾಗಿರುವಂತಹ ನೀತಿಗಳು ಯಾವುವು? ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಕುರಿತು ಬರೆಯಿರಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ. ಓಕೆ, ಇಷ್ಟು ಪ್ರಶ್ನೆಗಳಿಗೆ ನೀವು ಓದಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಬರೆದು ಅಧ್ಯಯನ ಮಾಡಬೇಕು ಮಕ್ಕಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್.